ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ಪ್ರಾರ್ಥನೆಯಿಂದ ಒಂದೊಂದು ದಿನ ಆಲಿಸುವ ವಾಕ್ಯದೊಂದಿಗೆ ದೇವರು ನಿಮ್ಮನ್ನು ಅನುಗ್ರಹಿಸಿ ಬೆಳೆಸುವ, ಉಳಿತಿಗೆ ತಲುಪಿಸುವ ಅನುಗ್ರಹ ನಿಮಗುಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಸಂತೋಷದಿಂದಾಗಿರೋಣ. ದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲಿರಲಿ. ದೇವರ ಕರುಣೆಯು ಉಳಿತು ನಿಮಗೆ ಅನುಭವಿಸಲು ಸಾಧ್ಯವಾಗಲಿ. ಈ ವಾಕ್ಯ ಆಲಿಸುವ ನಿಮ್ಮ ಭವನದಲ್ಲಿ ಆ ವಾಕ್ಯದ ಕೃಪೆ ಉಂಟಾಗಲಿ, ಪ್ರಕಾಶ ಉಂಟಾಗಲಿ. ಈ ವಾಕ್ಯದಿಂದ ನೀವು ಅನುಗ್ರಹಿಸಲ್ಪಡುತ್ತಿದ್ದೀರಾ ಎಂದು ಕೇಳಲು ಸಾಧ್ಯವಾಗಲಿ. ನೀವು ದೇವರ ಸಹಾಯವನ್ನು ಅನುಭವಿಸುತ್ತಿದ್ದೀರಾ ಎಂದು ಸಾಕ್ಷಿ ಹೇಳಲು ಸಾಧ್ಯವಾಗಲಿ. ಅದಕ್ಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಇಂದಿನ ವಾಕ್ಯ ನೀವು ಓದಿರಬಹುದು, ಒಂದು ಸಮಯ ಅದು ನಿಮಗೆ ಕಂಠಪಾಠವಾಗಿರಬಹುದು. ಈ ದಿನ ಈ ವಾಕ್ಯದೊಂದಿಗೆ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ. ನಿಮ್ಮನ್ನು, ನಿಮ್ಮ ತಲೆಮಾರನ್ನು ಕೃಪೆಯಿಂದ ತುಂಬುತ್ತಾರೆ. ಇಂದಿನ ವಾಕ್ಯ ಪ್ರವಾದಿ ಯೆಶಾಯನ ಗ್ರಂಥ 44ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯವನ್ನು ಆಲಿಸೋಣ. ಮಳೆಗೆರೆವನು ಬತ್ತಿದ ಭೂಮಿಯಲ್ಲಿ, ಹರಿಸುವೆನು ಕಾಲುವೆಗಳನ್ನು ಒಣ ನೆಲದಲ್ಲಿ. ಮಳೆಗೆರೆವನು ನನ್ನ ಆತ್ಮವನ್ನು ನಿನ್ನ ಸಂತಾನದ ಮೇಲೆ, ನನ್ನ ಆಶೀರ್ವಾದವನ್ನು ನಿನ್ನ ಸಂತತಿಯ ಮೇಲೆ. ವೃದ್ಧಿಯಾಗುವವರವರು ನೀರನಾಲೆ ಬದಿಯ ಪಚ್ಚೆ ಪಸಿರಂತೆ, ಹರಿಯುವ ಕಾಲುವೆಗಳ ಬಳಿಯ ಜೊಂಡು ಹುಲ್ಲಿನಂತೆ. ಪ್ರಿಯರೇ, ಈ ವಾಕ್ಯದಲ್ಲಿ 2 ಅವಸ್ಥೆ ಬರೆದಿದೆ. ಬತ್ತಿದ ಭೂಮಿಯು, ಒಣ ನೆಲವು ಎಲ್ಲ ಇದೆ, ಆದರೆ ಒಂದು ಸಂತೋಷವಿಲ್ಲದ ಅವಸ್ಥೆ. ಪ್ರಿಯರೇ, ನಿಮ್ಮ ಜೀವನವನ್ನು ನೋಡಿ ಅನೇಕರು ಹೇಳಬಹುದು, ಬತ್ತಿದ ಭೂಮಿ, ಒಣ ನೆಲ ಇದಾಗಿದೆ. ಆದರೆ ಆ ಸ್ಥಳದಲ್ಲಿ ನೀರು ಹರಿದು ಬರುವ ಹಾಗೆ ವಾಕ್ಯವನ್ನು ಆಲಿಸುವಾಗ ಅನುಗ್ರಹಗಳು, ಕೃಪೆಗಳು ಹರಿದು ಬರುತ್ತದೆ, ಬದಲಾವಣೆಗಳು ಬರುತ್ತದೆ, ಬಿಡುಗಡೆ ಬರುತ್ತದೆ, ನಮ್ಮ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ, ಪ್ರಕಾಶ ಬರುತ್ತದೆ. ನಿರೀಕ್ಷೆಯಿಂದ ಇರಿ, ನಿರಾಸೆ ಪಡಬೇಡಿ. ಇಂದಿನ ಎಲ್ಲ ಅವಸ್ಥೆಗಳು ಬದಲಾಗುತ್ತದೆ. ನೀವು ಮಾತ್ರವಲ್ಲ, ನಿಮ್ಮ ಮಕ್ಕಳು, ಕುಟುಂಬದ ಮೇಲೆ ಕೃಪೆಗಳು ಹರಿದು ಬರುತ್ತದೆ ಎಂದು ದೇವರ ವಾಕ್ಯ ಹೇಳುವುದು. ಪ್ರಿಯರೇ, ಈ ವಾಕ್ಯ ಆಲಿಸುವ ನೀವು ತಂದೆ ತಾಯಿಯರು, ಶುಶ್ರೂಷಕರು, ಸಮರ್ಪಿಸಿದ್ದರು, ಸಾಧಾರಣ ವ್ಯಕ್ತಿಗಳು ಯಾರೇ ಆಗಲಿ, ನೀವು ವಾಕ್ಯದ ದಾಹ ಇರುವವರು, ಅದನ್ನು ಆಲಿಸುವವರು, ವಿಶ್ವಾಸಿಸುವವರಾದರೆ ಅದು ಮತ್ತೊಂದು ತಲೆಮಾರಿಗೆ ಕೃಪೆ ತರುವ ಬಾಗಿಲು ಅದಾಗಿದೆ. ಹಲ್ಲೆಲೂಯಾ. ನಿಮ್ಮಿಂದ ಮತ್ತೊಂದು ತಲೆಮಾರಿಗೆ ಹರಡುವ ಒಂದು ಕೃಪೆ ಇದೆ ಎಂದು ವಾಕ್ಯದಲ್ಲಿ ಆಲಿಸಿದ್ದು. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವಾಗ ಕೇಳಿ ಅದೊಂದು ಅಭ್ಯಾಸವಾಗಿರಬಹುದು. ಸ್ವಲ್ಪ ನಂತರ ಮರೆತು ಹೋಗಬಹುದು. ಆದರೆ ವಾಕ್ಯ ಆಲಿಸುವಾಗ ಅದು ನಿಮ್ಮ ಹೃದಯದಲ್ಲಿ ನಡುವಾಗ ದಟ್ಟವಾಗಿ ಗಿಡಗಳು ಬೆಳೆದ ರೀತಿ, ಜಲದಲ್ಲಿ ಸಸ್ಯಗಳು ಬೆಳೆಯುವ ರೀತಿ ಜೀವನದಲ್ಲಿ ಅಭಿವೃದ್ಧಿ ಅನುಭವಿಸಲು ಸಾಧ್ಯವಾಗುವುದು. ದೇವರು ನೀಡುವ ಅನುಗ್ರಹದ ಫಲ ಅನುಭವಿಸಲು ಸಾಧ್ಯವಾಗುವುದು. ಹಲ್ಲೆಲೂಯಾ. ವಾಕ್ಯ ಆಲಿಸುವಾಗ ನೀವು ಅನೇಕ ರೀತಿಯ ಬಂಧನದಿಂದ, ಮೋಸ, ವಂಚನೆಯ ಜಾಡುಗಳಿಂದ ಬಿಡುಗಡೆಗಳನ್ನು ಅನುಭವಿಸುತ್ತೀರಾ. ನೀವು ನದಿ ತೀರದಲ್ಲಿ ನೆಟ್ಟ ಗಿಡದ ತರ ನಿಮ್ಮ ಜೀವನ, ಒಂದು ಕೆಲಸ, ಒಂದು ವಿದ್ಯಾಭ್ಯಾಸ, ಸಂಪತ್ತು, ವರಮಾನ ಮಾರ್ಗಗಳು, ಆರೋಗ್ಯ ಕಾರ್ಯಗಳು, ಭವಿಷ್ಯವೆಲ್ಲ ದಟ್ಟವಾಗಿ ಬೆಳೆದು ಬರುತ್ತದೆ. ಹಲ್ಲೆಲೂಯಾ. ನೀವು ಪ್ರಾರ್ಥಿಸುವಾಗ ಇಂದಿನ ಕಾರ್ಯಗಳು ನಡೆಯಬೇಕು, ಇಂದಿನ ಅವಸ್ಥೆ ಬದಲಾಗಬೇಕು ಎಂದಲ್ಲ ಪ್ರಾರ್ಥಿಸುವುದು. ನಿಮ್ಮ ಮುಂಬರುವ ಕಾಲಗಳು, ಮುಂಬರುವ ತಲೆಮಾರುಗಳು ಮನಸ್ಸಿನಲ್ಲಿ ಕಂಡು ಪ್ರಾರ್ಥಿಸಬೇಕು. ಪ್ರಿಯರೇ, ಈ ವಾಕ್ಯ ಹಲವು ಬಾರಿ ಆಲಿಸಿರಿ, ಪ್ರಾರ್ಥಿಸಿರಿ. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಈ ವಾಕ್ಯದೊಂದಿಗೆ ಸ್ವೀಕರಿಸುವ ಪರಸ್ಪರ ವಾಕ್ಯವನ್ನು ಕಳಿಸಿಕೊಡೋಣ. ಈ ವಾಕ್ಯ ನಮಗೆ ಸಂತೋಷಿಸಲು, ಆನಂದಿಸಲು ಸಾಧ್ಯವಾಗಲಿ. ನಿಮ್ಮ ಜೀವನದ ಸೌಂದರ್ಯವು ಹೆಚ್ಚಾಗಲಿ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಲ್ಲೆಲೂಯಾ. ಆಮೇನ್.